ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಡಿಕೇರಿಯ ಉದ್ಯಮಿಗಳಾದ ಜಯಶ್ರೀ ಅಜಿತ್ ಕುಮಾರ್ ದಂಪತಿಗಳು ಭೇಟಿ ನೀಡಿ ಆಹಾರ ಸಾಮಗ್ರಿ ಕಿಟ್ ವಿತರಿಸಿದರು. ಹಾಸನದ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕರ್ನಾಟಕ ಸಂಯುಕ್ತ ರೈತ ಸಂಘದ ಸಾಗರ ಶಾಖೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಕುಶಾಲನಗರ ಸಮೀಪದ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಡಿಕೇರಿಯ ಉದ್ಯಮಿಗಳಾದ ಜಯಶ್ರೀ ಅಜಿತ್ ದಂಪತಿಗಳು ಭೇಟಿ ನೀಡಿ ಆಹಾರ ಸಾಮಗ್ರಿ ವಿತರಿಸಿದರು. ಗೋವುಗಳು ಮಾನವನಿಗೆ ಹುಟ್ಟಿನಿಂದ ಸಾವಿನ ತನಕ ಅಮೃತ ಸಮಾನವಾದ ಹಾಲು ಮತ್ತಿತರ ಔಷಧಿ ಮೂಲಗಳನ್ನು ಕರುಣಿಸುವ ಮೂಲಕ ವಿಜ್ಞಾನ ಯುಗದಲ್ಲಿ ನಡೆದಾಡುವ ಆಸ್ಪತ್ರೆಯಂತೆ ಕೆಲಸ ನಿರ್ವಹಿಸುತ್ತದೆ ಎಂದು ಸ್ವಾಮಿ ಸೋಮನಾಥಾನಂದಪುರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಸಮೀಪದ ಮಾದಪಟ್ಟಣ ಗ್ರಾಮದಲ್ಲಿ ಪುಣ್ಯಕೋಟಿ ಗೋಶಾಲೆಗೆ ಮಡಿಕೇರಿಯ ಉದ್ಯಮಿಗಳಾದ ಜಯಶ್ರೀ ಅಜಿತ್ ಕುಮಾರ್ ದಂಪತಿಗಳ ಹುಟ್ಟುಹಬ್ಬ ಅಂಗವಾಗಿ ಗೋಶಾಲೆಗೆ ಅಗತ್ಯವಾದ ಆಹಾರ ಸಾಮಗ್ರಿ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಗೋಪೂಜೆ ನೆರವೇರಿಸಿ ಆಶೀರ್ವಚನ ನೀಡಿದರು. ಗೋವುಗಳ ಪಾಲನೆ ಸಂರಕ್ಷಣೆ ಸಂಬಂಧ ಪ್ರತಿಯೊಬ್ಬರು ತಮ್ಮನ್ನ ತೊಡಗಿಸಿಕೊಳ್ಳಬೇಕಾಗಿದೆ ಎಂದರು. ಇದೇ ಸಂದರ್ಭ ಮಾತನಾಡಿದ ಗೋಶಾಲೆ ಮಾಲೀಕರಾದ ಶ್ರೀನಿವಾಸ್, ಕಳೆದ ಕೆಲವು ವರ್ಷಗಳಿಂದ ಮಾದಪಟ್ಟಣ ಗ್ರಾಮದಲ್ಲಿರುವ ತನ್ನ 4 ಎಕರೆ ಪ್ರದೇಶದಲ್ಲಿ ಗೋಶಾಲೆ ಆರಂಭಿಸಿದ್ದು ಇದೀಗ ಸುಮಾರು 60ಕ್ಕೂ ಅಧಿಕ ಗೋವುಗಳು ನೆಲೆಸಿವೆ. ಈ ಸಂಬಂಧ ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು. ಇದೇ ಸಂದರ್ಭ ಉದ್ಯಮಿ ಅಜಿತ್ ಕುಮಾರ್, ಜಯಶ್ರೀ ಅಜಿತ್ ಕುಮಾರ್, ಪ್ರಮುಖರಾದ ಮಧುಸೂದನ್, ಜನಾರ್ದನ್, ರಾಜೀವ್, ಅನೀಶ್, ಕೃಷ್ಣಮೂರ್ತಿ, ಮನುರೈ ಅರುಣ, ಪುಣ್ಯಕೋಟಿ ಗೋಶಾಲೆಯ ಟ್ರಸ್ಟ್ ಅಧ್ಯಕ್ಷರಾದ ನಸ್ಮಿತಾ, ಶ್ರೀನಿವಾಸ್ ಮತ್ತಿತರರು ಇದ್ದರು. ದೇಶ, ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳು, ಅಯೋಧ್ಯೆ ರಾಮ ಮಂದಿರ, ಪಾಲೂರು ಹರಿಶ್ಚಂದ್ರ ದೇಗುಲದ ಪುನರುತ್ಥಾನ, ವಿರಾಜಪೇಟೆಯ ಜೋಡಿ ಕೊಲೆಗೆ ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ಈ ಕೈ ಬರ್ತಿಲ್ಲ ಅಂತ ಉತ್ತರ ಹೇಳ್ತೀವಿ. ಪತ್ರಕರ್ತನಾಗಿ ಏನೇನು ಮಾಡಿದ್ದೀವಿ ಅಂತ ಹೇಳಿ ಶ್ರೀನಿವಾಸಂಗೆ ಹೇಳ್ಕೊಳಕ್ಕಾಗಲ್ಲ ನನಗೆ. ಆಗ ಯೌವನ, ಬಿಸಿ ರಕ್ತ, ಯಾರ್ಯಾರಿಗೆ ಸತ್ಯಕ್ಕೆ ಸುಳ್ಳಿಗೆ ಸತ್ಯವನ್ನು ಬರೆದು ತೇಜೋವಧೆ ಮಾಡಿ ಶಾಪಗ್ರಸ್ತರಾಗಿರ್ತೀವಿ, ನಮಗೆ ಗೊತ್ತಿರಲ್ಲ. ಕೃಷ್ಣಮೂರ್ತಿ ಅಂತ ವಕೀಲರು ಇದ್ದಾರೆ, ಅವರಿಗೂ ಅಷ್ಟೇ. ಅವತ್ತಿನ ಫೀಸ್ ಕೊಟ್ಟರೆ ಸಾಕು, ಅವ ಕೊಲೆಗಾರನೋ ಸತ್ಯವಂತನೋ ಗೊತ್ತಿರಲ್ಲ, ವಾದ ಮಂಡಿಸ್ತೇವೆ. ನ್ಯಾಯ ದೇವತೆಗೆ ಭಗವದ್ಗೀತೆಯನ್ನು ಸ್ಪರ್ಶ ಮಾಡಿ ಸುಳ್ಳು ಹೇಳ್ತೇವೆ. ಇದು ನಮ್ಮ ಸ್ಥಿತಿ. ಆದರೆ ಒಬ್ಬ ಜಮೀರು ಕಾದರು ಮತ್ತೊಬ್ಬರನ್ನೋ ಕೇಳಿ ದೇವ್ರ ಸತ್ಯವಾಗ್ಲೂ ನಾವು ಏನು ಮಾಡಲೇ ಇಲ್ಲ ರೀ, ಹಸುನ ಕಡಿಲೇ ಇಲ್ಲ ಅಂದ್ಕೊಡ್ತಾನೆ. ಅಲ್ಲ ಕಸಂಬಲ ಅಂತ ಹೇಳಿ ಅವನೇನಾದರೂ ಆಣೆ ಇಟ್ಟುಬಿಟ್ರೆ ನಾನು ಕೂಡ ಅವನಂತೆ ಆಗ್ಬೋದು. ಅವರ ದೇವರಿಗೆ ಅಪಚಾರ ಮಾಡೋಕ್ಕೆ ತಯಾರಿಲ್ಲ, ಅವರ ಧರ್ಮ ಗ್ರಂಥಕ್ಕೆ ಅಪಚಾರ ಮಾಡೋಕ್ಕೆ ತಯಾರಿಲ್ಲ. ಆದರೆ ನಾವು ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಈ ಮತ್ತು ಕಾಮಧೇನು ಗೋಶಾಲೆ ಅವ್ರ ಜೊತೆಲಿ ನಾನು ಜಾಯಿಂಟ್ ಟ್ರಸ್ಟಿಯಾಗಿ ಕೆಲಸ ಮಾಡಿಕೊಂಡಿದ್ದೆ. ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದರಿಂದ ವಿರೋಧ, ನನ್ನ ವೃತ್ತಿ ಜೀವನಕ್ಕೂ ಸಮಸ್ಯೆಗಳಾಗ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನನ್ನ ಕೈಲಾಗಿದ್ದಂಥ ಸಹಾಯನ ಮಾಡಿಕೊಂಡು ನಾನು ಅವ್ರ ಜೊತೆ ಮಾಡ್ಕೊಂಡು ಬರ್ತಾಯಿದ್ದೆ. ಈಗ ಗೋಶಾಲೆಯಲ್ಲಿ ಸುಮಾರು 70 ಹಸುಗಳಾಗಿ ಅವ್ರಿಗೆ ಜಾಗ ಇಲ್ಲ, ರಾಮಚಂದ್ರ ಸುಮಾರು 70 ಹಸುಗಳಾಗಿ ಇವಾಗ ಗೋಶಾಲೆಯಲ್ಲಿ ಅಲ್ಲಿ ಸ್ಥಳಾವಕಾಶ ಇಲ್ಲದೆ ಇರೋ ಕಾರಣ ಈ 2 ಗೋವುಗಳನ್ನ ನಮಗೆ ಮನೇಲಿ ಸ್ವಲ್ಪ ಮನೆ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ನಮ್ಮ ಜಾಗ ಸಮಸ್ಯೆ ಎಲ್ಲ ಆದಾಗ ನಾವು ಅವ್ರ ಜ್ಯೋತಿಷ್ಯ ಮೊರೆ ಹೋಗಿ ಅಲ್ಲಿ ಕೇಳೋಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, 2 ಹಸುನ ತಗೊಂಡೋಗಿ ಸಾಕಿದರೆ ನಿಮ್ಮ ಸಮಸ್ಯೆಗಳು ಹಂತವಾಗಿ ನಿಮಗೆ ಬಗೆಹರಿತದೆ ಅಂತೇಳಿ. ಏನಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಈ ಧರ್ಮ ಕಾರ್ಯ ವಿಚಾರದಲ್ಲಿ ಅದ್ರ ಹಿಂದೆ ಹೋಗುವಂಥ ಸಂದರ್ಭದಲ್ಲಿ ನಾವು ಜ್ಯೋತಿಷ್ಯನ ನಂಬಬೇಕಾಗ್ತದೆ, ನಮ್ಮ ಸಮಸ್ಯೆಗಳೇನೇ ಇದ್ರೂ ನಾವು ನಂಬಬೇಕಾಗ್ತದೆ. ಆಗ ಪ್ರಶ್ನೆ ಇಡುವಂಥ ಸಂಬಂಧ ತಾಂಬೂಲ ಪ್ರಶ್ನೆ ಇಟ್ಟು ನೋಡುವಾಗ ನಮ್ಮದ್ರಲ್ಲಿ ಬ್ರಹ್ಮರಾಕ್ಷಸ ಇತ್ತು, ಅದನ್ನು ಉಚ್ಚಾಟನೆ ಮಾಡಿಸ್ತು, ತ್ರಿಕಾಲ ಪೂಜೆ ಇತ್ತು, ಅದನ್ನು ಮಾಡಿಸ್ತು. ಇದನ್ನೆಲ್ಲ ಮಾಡಿಸಿ ಕೊನೆಗೆ ಗೋವುಗಳನ್ನ ಸಾಕಬೇಕು ಅಂತೇಳಿ ಪ್ರಶ್ನೆಯಲ್ಲಿ ಬಂದಿದ್ದರಿಂದ 2 ಗೋವುಗಳನ್ನ ಅವರೇ ಇಲ್ಲಿಗೆ ಆ ಗೋಶಾಲೆಯಿಂದ ಪ್ರಥಮವಾಗಿ 2 ಗೋವುಗಳನ್ನ ಕೊಟ್ಟರು. ಸುಮಾರು 1 ವರ್ಷದಿಂದ ಇದನ್ನು ಗೋಶಾಲೆ ಅಂತೇಳಿ ನಾವು ಫಸ್ಟಿಗೆ ಸಂಕಲ್ಪ ಮಾಡಿ ಗೋವುಗಳನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಇದಾದಮೇಲೆ ಈಗ ಒಟ್ಟು 56 ಗೋವುಗಳು ನಮ್ಮಲ್ಲಿ ಸಂರಕ್ಷಣೆ ಮಾಡಿ ಸಂವರ್ಧನೆ ಮಾಡಿ ನಾವು ಸಾಕಿ ಸಲ್ಲುತ್ತಾ ಇದ್ದೀವಿ. ನಾನು ಸುಮಾರು 1 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೆ. ಯಾಕಂದರೆ ಗೋಶಾಲೆ ಅಂತ ಹೇಳಿದ್ರೆ ಇವತ್ತು ಕೆಲವರ ಮನಸ್ಸಿನಲ್ಲಿ ಇರೋಂಥ ಅಭಿಪ್ರಾಯಗಳು ಬೇರೆ. ಯಾರ್ಯಾರೋ ಏನೇನೋ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲವೂ ಗೋಶಾಲೆಗಳು, ಎಲ್ಲ ಗೋಪ್ರೇಮಿಗಳು, ಎಲ್ಲ ಗೋರಕ್ಷಕರು ಕೂಡ ಕೆಟ್ಟವರಲ್ಲ.
ಕೆಲವರು ಅದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೋತಾರೆ, ಕೆಲವರು ಕೆಟ್ಟ ರೀತಿಲಿ ಯೂಸ್ ಮಾಡ್ಕೋತಾರೆ. ಆ ಕಾರಣದಿಂದ ನಾವು ಯಾರ ಮುಂದೆನೂ ಹೋಗಿ ಅಪ್ರೋಚ್ ಆಗಿರಲಿಲ್ಲ. ನಾವು ಗೋಶಾಲೆ ಮಾಡ್ತಾಯಿದ್ದೀವಿ, ನೀವು ಡೊನೇಷನ್ ಮಾಡಿ, ನೀವು ಹುಲ್ಲು ಕೊಡಿ, ನೀವು ದುಡ್ಡು ಕೊಡಿ, ನಾವು ಯಾರ ಮುಂದೆ ಓದೋರಲ್ಲ. ಪ್ರಾಮಾಣಿಕವಾಗಿ ನನಗೆ ಬರೋಂಥ ಸಂಬಳದಲ್ಲಿ ನಾನು ಒಬ್ಬರನ್ನ ಕೆಲಸದವ್ರನ್ನ ಇಟ್ಟುಕೊಳ್ಳದೆ, ನನಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟು ಶಕ್ತಿಯಿಂದ ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅದರ ಸೇವೆ ಮಾಡಿಕೊಂಡು ರಾತ್ರಿ 10 ಗಂಟೆ ತನಕ ಅದರ ಸೇವೆ ಮಾಡಿಕೊಂಡು, ಬಿಡುವಿನಲ್ಲಿ ನಾವು ಮನೆ ಒಳಗಡೆ ಯಾವಾಗ ಇರ್ತಿದ್ದೋ ಅಂದರೆ ಏನು ಊಟ ತಿಂಡಿಗೆ ಹೋಗುವಾಗ ಮಾತ್ರ ನಾವು ಇರ್ತಿದ್ದೋ, ಬಾಕಿ ಟೈಮ್ ಎಲ್ಲ ನಮ್ಮ ಗೋಶಾಲೆಯಲ್ಲಿ ನಾವು ಮಾಡ್ಕೊಂಡು ಬರ್ತಿದ್ದೋ. ಹೀಗಿರೋಂಥ ಸಂದರ್ಭದಲ್ಲಿ ಒಂದು ಕಡೆ ನಮ್ಮ ಗೋಶಾಲೆ ಅನ್ನೋದು ಪ್ರಚಾರಕ್ಕೆ ಬಂತು. ಪ್ರಚಾರ ಬಂದಾಗ ಇದೇ ನಮ್ಮ ಜನಾರ್ದನ್ ಜಿ ಅವರು ಒಮ್ಮೆ ಕರೆಸಿದ್ರು. ಮತ್ತು ರಾಜೀವ್ ಅಂತೇಳಿ ಅವ್ನು ನನ್ನ ಕ್ಲಾಸ್ಮೇಟು, ನನ್ನ ಸ್ನೇಹಿತ, ನನ್ನ ಜೊತೆಲಿ ಓದ್ದವನು. ಅವನು ಕರೆಸಿ ನಮ್ಮ ಜನಾರ್ದನ್ ಜಿ ಅವರು ಏನು ಹೇಳಿದ್ರು ಅಂದರೆ, ಒಬ್ಬರೇ ಗೋಶಾಲೆ ನಡೆಸಲಿಕ್ಕೆ ಕಷ್ಟ ಆಗ್ತದೆ, ನೀವು ಯಾರನ್ನೂ ಬೇಡ ಅಂತ ಹೇಳ್ಬೇಡಿ, ನಾವೆಲ್ಲ ಸೇರಿ ಕೂತ್ಬಿಟ್ಟು ನಮ್ಮ ಕಡೆಯಿಂದ ಏನು ಸಹಕಾರ ಆಗ್ತದೆ ಅಂತೇಳಿ ಅಂತ ಒಂದು ಸಂಕಲ್ಪ ಮಾಡಿ ಶುರು ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಇದಾಯಿತು. ಮತ್ತು ಸಂಘಟನೆಯವ್ರಿಗೆಲ್ಲ ಗೊತ್ತಾಗ್ತು, ಗೋ ರಕ್ಷಕರಿಗೆಲ್ಲ ಗೊತ್ತಾಯಿತು. ಅಷ್ಟೊತ್ತಿಗೆ ನಮ್ಮ ಮಡಿಕೇರಿ ಮನು ಅವರು ನಮ್ಮ ಜೊತೆ ಸೇರಿಕೊಂಡು ಅವರು ಇದು ಮಂಗಳೂರಿಂದ ಸುಮಾರು 25 ಈ ಸಾಯೋ ಸ್ಥಿತಿಲಿರೋಂಥ ಒಂದು 25 ಹಸುಗಳಿದ್ದಾವೆ, ತಗೊಂಡೋಗಿ ಅಂತೇಳಿ ಒಂದು ಕರೆ ಬರ್ತದೆ. ಆಗ ನಮ್ಮ ಮನು ಜೊತೆ ಹೋಗಿ ನಾವು ಅದನ್ನು ತಗೊಂಡು ಇಲ್ಲಿಗೆ ಬಂದು ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಏನು ಇಷ್ಟಕ್ಕೆಲ್ಲ ಕಾರಣ ಇದೆ, ನಮಗೆ ದೇವ್ರ ರೀತಿ ದಂಪತಿಗಳು ದೇವ್ರ ರೀತಿ ಸಿಕ್ಕಿದ್ದಾರೆ. ಅಜಿತಣ್ಣ ಮತ್ತು ಅವರ ಮಿಸ್ಸಸ್ಸು. ಅಜಿತಣ್ಣನ ನಮ್ಮ ಮನೋಹರ್ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ರು. ಈ ಥರ ನಮ್ಮ ಸಂಘಟನೆ ಮುಖ್ಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನದ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅದ್ದೂರಿಯಾಗಿ ಆಚರಿಸಿದರು. ಹಾಸನದ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ರಾಜ್ಯ ಘಟಕ ಹಾಸನ ಜಿಲ್ಲೆ ವತಿಯಿಂದ ಅದ್ದೂರಿಯಾಗಿ ಆಚರಿಸಿದರು. ಟ್ರಸ್ಟ್ನ 2 ಲೋಗೋಗಳನ್ನ ಬಿಡುಗಡೆ ಮಾಡುತ್ತಾ ಲೋಗೋವನ್ನ ಅಧಿಕೃತಗೊಳಿಸಿದರು. ಬದುಕಿನಿಂದ ಮೇಲೆ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕು. ನಮ್ಮ ಶಾಲೆಗೆ ಚಿರಪರಿಚಿತರಾಗಿರುವ ಸೌಮ್ಯ, ಎಚ್.ಎಸ್. ಪ್ರತಿಮಾ ಹಾಸನ್, ಚಾಂದಿನಿ, ಶ್ವೇತರವರು ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ಟ್ರಸ್ಟಿಗಳಾಗಿದ್ದು, ಮುಂದೆ ಇವರ ಕಾರ್ಯವು ಉತ್ತಮವಾಗಿ ಸಾಗಲೆಂದು ಆಶಿಸುತ್ತೇವೆ ಎಂದು ಶಾಲೆಯ ಅಧ್ಯಕ್ಷರು ಉದಯ್ ಕುಮಾರ್ ತಿಳಿಸಿದರು. ನಂತರ ಮಹಿಳೆಯರ ಹಾಗೂ ಸಮಾಜದ ಏಳಿಗೆಗಾಗಿ ಪ್ರಾರಂಭಿಸಿರುವ ಈ ಟ್ರಸ್ಟ್ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಲೆಂದು ಆಶಿಸಿದರು. ನಮ್ಮ ಸಂಸ್ಥೆಯು ಬಹಳಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಇಂದು ರಿಜಿಸ್ಟರ್ ಆದ ನಂತರ ಟ್ರಸ್ಟ್ನ ಉದ್ಘಾಟನೆಯೊಂದಿಗೆ ಲೋಗೋಗಳ ಬಿಡುಗಡೆಯನ್ನು ಮಾಡಿದ್ದೇವೆ. ರಿಜಿಸ್ಟ್ರೇಷನ್ ಮಾಡುವ ಉದ್ದೇಶ ಸಮಾಜದಲ್ಲಿ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿ ಎಂದು ನಮ್ಮ ಟ್ರಸ್ಟ್ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರದಲ್ಲೂ ಬಹುಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೀಗೆ ಟ್ರಸ್ಟ್ನ ಕಾರ್ಯ ಮುಂದುವರಿಯಲು ಎಲ್ಲರ ಸಹಾಯ ಸಹಕಾರ ಬೇಕಾಗಿದೆ ಎಂಬುದನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ತಿಳಿಸಿದರು. ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿಗಳೆಲ್ಲರೂ ಸನ್ಮಾನಿಸುತ್ತಾ ಜೀವನದಲ್ಲಿ ಮುಂದೆ ಬರಬೇಕಾದರೆ ಮಹಿಳೆಯರಿಗೆ ಸಹಕಾರ ಹಾಗೂ ಬೆನ್ನು ತಟ್ಟುವ ಪ್ರೋತ್ಸಾಹ ಬೇಕಾಗಿದೆ. ಅಂತಹ ಕೆಲಸವನ್ನ ಈ ಟ್ರಸ್ಟ್ ಮಾಡುತ್ತದೆ ಎಂಬುದನ್ನ ಎಲ್ಲರೂ ಅರಿಯುತ್ತಾ ಸಾಗಬೇಕಾಗಿದೆ ಎಂದು ಹಿರಿಯ ಕಲಾವಿದರಾದ ಮಂಜೇಗೌಡರು ಎರೆಹಳ್ಳಿ ತಿಳಿಸಿದ್ರು. ನಂತರ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರಿಗೂ ಪುಸ್ತಕ ಹಾಗೂ ಅತಿಥಿ ಗಣ್ಯರೆಲ್ಲರಿಗೂ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಛಾಯರವರು, ನಿರೂಪಣೆಯನ್ನ ಎಚ್.ಎಸ್. ಪ್ರತಿಮಾ ಹಾಸನ್ ರವರು, ಅಭಿನಂದನೆಯನ್ನ ರೇಖಾರವರು ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರೆಲ್ಲರೂ ಹಾಗೂ ಟ್ರಸ್ಟಿನ ಸದಸ್ಯರು, ಪದಾಧಿಕಾರಿಗಳು, ಮಕ್ಕಳು ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಎಚ್.ಎಸ್. ಪ್ರತಿಮಾ ಹಾಸನ್. ಸಾಗರದ ಪತ್ರಿಕಾ ಭವನದಲ್ಲಿ ಗೋಷ್ಠಿ ನಡೆಸಿ ತಾಲೂಕು ರಾಜ್ಯ ರೈತ ಸಂಘದಲ್ಲಿ ಉಚ್ಚಾಟನೆಯಂತಹ ಹುಚ್ಚಾಟ ಹಾಸ್ಯಾಸ್ಪದವಾಗಿದೆ ಎಂದು ರೈತ ಮುಖಂಡ ಜಿನೇಶ್ ಕುಮಾರ್ ತಿಳಿಸಿದ್ದಾರೆ. ಚೂನಪ್ಪನವರ ನೇತೃತ್ವದ ರಾಜ್ಯ ರೈತ ಸಂಘದ ಸಾಗರ ತಾಲೂಕಿನಲ್ಲಿ ಉಚ್ಚಾಟನೆಯ ಹೊಸ ನೀತಿ ಆರಂಭವಾಗಿದ್ದು, ರೈತ ಸಂಘದಲ್ಲಿ ಉಚ್ಚಾಟನೆಯಂತಹ ಹುಚ್ಚಾಟ ಹಾಸ್ಯಾಸ್ಪದ ಸಂಗತಿಯಾಗಿದೆ ಎಂದು ರೈತ ಮುಖಂಡ ಜಿನೇಶ್ ಕುಮಾರ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆ ಸಾಗರ ರೈತ ಸಂಘದಲ್ಲಿ ರೈತಪರ ಹಾಗೂ ಸಮಾಜಮುಖಿ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇವೆ. ಮೊನ್ನೆ ಶ್ರೀನಿವಾಸ್ ನೇತೃತ್ವದಲ್ಲಿ ಮಲೆನಾಡು ರೈತ ಹೋರಾಟ ಸಂಘಟನೆಯಿಂದ ಶರಾವತಿ ಮುಳುಗಡೆ ರೈತರ ಸಮಸ್ಯೆ ಕುರಿತು ಸಿಗಂದೂರು ಸೇತುವೆ ಸಮೀಪ ರಸ್ತೆ ತಡೆ ಪ್ರತಿಭಟನೆಗೆ ನಾವುಗಳು ಪಾಲ್ಗೊಂಡಿದ್ದರಿಂದ ನಮ್ಮನ್ನ ರೈತ ಸಂಘದ ಚೂನಪ್ಪನವರ ಬಣದಿಂದ ಉಚ್ಚಾಟಿಸಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ನಮ್ಮನ್ನ ಉಚ್ಚಾಟಿಸಲು ಹೇಳಿರುವ ಕಾರಣ ಹಾಸ್ಯಾಸ್ಪದವಾಗಿದೆ. ರೈತ ಮುಖಂಡರು ಇತರೆ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ದೂರಿದ್ದಾರೆ. ರೈತರ ಪರ ಹೋರಾಟದಲ್ಲಿ ಇನ್ನೊಂದು ಸಂಘಟನೆಯ ಜೊತೆ ಪಾಲ್ಗೊಳ್ಳಬಾರದು ಎಂದು ಹೇಳಿದರೆ ಹೇಗೆ? ಸಂಘ ವಿರೋಧಿ ಚಟುವಟಿಕೆಯಾಗುತ್ತಿದೆಯೇ? ಉಚ್ಚಾಟನೆಗೆ ಇದೇನು ರಾಜಕೀಯ ಪಕ್ಷವ? ವಿಪ್ ಜಾರಿ ಮಾಡಿದ್ದಾರಾ? ರಾಜ್ಯದ ಇತಿಹಾಸದಲ್ಲಿ ರೈತ ಸಂಘದಲ್ಲಿ ಉಚ್ಚಾಟನೆ ಇದೇ ಪ್ರಥಮ
ಪ್ರಪ್ರಥಮ ಪ್ರಕರಣ ಎಂದು ಟೀಕಿಸಿದರು. ಇದೇ ಸಂದರ್ಭ ಭದ್ರೇಶ್ ಬಾಳಗೋಡು ಮಾತನಾಡಿದರು. ಸಾಗರದ ಚೂನಪ್ಪ ಪೂಜಾರಿ ಅವರ ರೈತ ಸಂಘದ ಸದಸ್ಯತ್ವಕ್ಕೆ ಕಳೆದ ವರ್ಷ ನವೆಂಬರ್ನಲ್ಲಿಯೇ ರಾಜೀನಾಮೆ ನೀಡಿದ್ದೇವೆ. ಆದರೂ 4 ತಿಂಗಳ ನಂತರ ಉದ್ದೇಶಪೂರ್ವಕ ನಮ್ಮ ಘನತೆಗೆ ಧಕ್ಕೆ ತರುವ ಉದ್ದೇಶದಿಂದ ಉಚ್ಚಾಟನೆಯ ಅಸ್ತ್ರ ಪ್ರಯೋಗಿಸಿದ್ದಾರೆ. ತಕ್ಷಣ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಅವರು ಕ್ರಮ ವಹಿಸಿ ಉಚ್ಚಾಟನೆಯ ವಿರುದ್ಧ ಕ್ಷಮೆಯಾಚಿಸುವಂತೆ ಸೂಚಿಸಲಿ ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಕುಮಾರ್ ಗೌಡರು, ಕಿರಣ್ ವಡ್ನಾಲ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ರಾಜಕೀಯ ವೇದಿಕೆ ಪಕ್ಷದ ವೇದಿಕೆಯಾಗಿ ನನಗೆ ಕಾಣ್ತಾ ಇದೆ. ನಮ್ಮ ರೈತ ಸಂಘದಲ್ಲಿ ಮುಂಚೆ ನಾವು ಸ್ಪಷ್ಟವಾಗಿ ಹೇಳಿದ್ದು, ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳೊಂದಿಗೆ ನಾವು ಗುರುತಿಸುವ ಹಾಗಿಲ್ಲ, ವೇದಿಕೆ ಹಂಚುವ ಹಾಗಿಲ್ಲ ಅಂತೇಳಿ ಫಸ್ಟಿಗೆ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದು. ಬಟ್ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಒಂದು ರಾಜಕೀಯ ಪಕ್ಷದ ವೇದಿಕೆಯಾಗಿ ಅಲ್ಲಿ ಕಾಣ್ತು. ಅಲ್ಲಿ ಏನಾಯಿತು, ನಿಷ್ಠಾವಂತ ಕರ್ನಾಟಕ ರಾಜ್ಯ ರೈತ ಸಂಘದ ನಿಷ್ಠಾವಂತ ಕಾರ್ಯಕರ್ತರನ್ನು ಅಲ್ಲಿ ಕಡೆಗಣಿಸಲಾಯಿತು. ಅವರಿಗೆ ಅಲ್ಲಿ ಯಾವುದೇ ಒಂದು ಸ್ಥಾನಮಾನವನ್ನು ಕೊಡದೆ ಅಲ್ಲಿ ಕಡೆಗಣಿಸಲಾಯಿತು. ಅದರಿಂದ ನಮಗೆ ಮಾನಸಿಕವಾಗಿ ಸ್ವಲ್ಪ ಹಿಂದೆ ಬಂತು. ಆಮೇಲೆ ನವೆಂಬರ್ ತಿಂಗಳಲ್ಲಿ ನಾವು ಮೌಖಿಕವಾಗಿ ಸಂಘಟನೆ ನಮ್ಮ ಎಲ್ಲ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಕರ್ನಾಟಕ ರಾಜ್ಯ ಸಭೆಗೆ ಮೌಖಿಕವಾಗಿ ರಾಜೀನಾಮೆ ಕೊಟ್ಟಿದ್ದು. ಅಲ್ಲಿಂದ ಇಲ್ಲಿವರೆಗೆ ಇವರು ಯಾವ ಮೀಟಿಂಗ್ ಅನ್ನು ಕರೀಲಿಲ್ಲ. ಇವ್ರನ್ನೆಲ್ಲ ವಾಟ್ಸಪ್ ಗ್ರೂಪಿನ ಮೀಟಿಂಗ್ ಅಲ್ಲಿ ಕರೆಯೋದು ಹೆಂಗೆ ಅಂದ್ರೆ, ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ಗಳನ್ನು ಹಾಕೋದು, ಇವ್ರನ್ನೆಲ್ಲ ವಾಟ್ಸಪ್ ಗ್ರೂಪಿಂದ ತೆಗೆದು ಹಾಕಿದ್ರು. ಆಗ ಯಾವುದೇ ಮೀಟಿಂಗ್ ಆಗಿಲ್ಲ, ಯಾವುದೇ ನೋಟಿಸ್ಗಳನ್ನು ಕೊಡಲಿಲ್ಲ. ಇದೆರಡು ನಾವು ಮಾಡಿದಂತೆ. ಇನ್ನೂ ಒಂದು 2 ಉದಾಹರಣೆ ಹೇಳ್ತೀನಿ ನಿಮಗೆ. ನಮ್ಮ ಡಾಕ್ಟರ್ ಕಾಕಪ್ಪ ಕಣ್ಣವರು ರಾಜ ಪ್ರಶಸ್ತಿ ಪುರಸ್ಕೃತರವರು, ಅವರಿಗೆ ಸನ್ಮಾನ ಮಾಡಕ್ಕೆ ಹೋಗಿದ್ದು ತಪ್ಪಲ್ಲಿ. ನಮ್ಮ ಕರ್ನಾಟಕ ರಾಜ್ಯದ ಸಂಘ ಶಿವಮೊಗ್ಗ ಘಟಕ ಸಾಗರ ತಾಲೂಕು ಅವರಿಗೆ ಅದು ಹೋಗಿದ್ದು ತಪ್ಪು. ಸಂಘಟನೆ ವತಿಯಿಂದ ನೀನು ಹೋಗಿದ್ದು ತಪ್ಪು. ಎರಡನೇದು, ನಮ್ಮ ಕಾರ್ತಿಕಕ್ಕೆ ಮೂಲೆಗದ್ದೆ ಸ್ವಾಮೀಜಿಯವರು ನಮ್ಮನ್ನು ಕರೆದಿದ್ರು. ಮೂಲೆಗದ್ದೆ ಸ್ವಾಮೀಜಿಯವರು ಕಾರ್ತಿಕಕ್ಕೆ ಬನ್ನಿ ಅಂತ ಕರೆದಿದ್ರು. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಅರ್ಧ ಗಂಟೆ ಅವರ ರೈತರ ಕಷ್ಟಗಳನ್ನ, ರೈತರಿಗೆ ಏನೇನು ಮಾಡುವುದನ್ನ ವಿಚಾರವನ್ನು ಚರ್ಚೆ ಮಾಡಿದ್ರು. ಅದು ಚರ್ಚೆ ಮಾಡಿದ್ದು ತಪ್ಪು, ರೈತ ವಿರೋಧಿ ಚಳಿ, ಇದು ರೈತ ವಿರೋಧಿ ನೀತಿ. ಇಲ್ಲಿ ನಮಗೆ ಏನು ಕಾಣ್ತಿದೆ ಅಂದರೆ, ಸ್ಪಷ್ಟವಾಗಿ ಏಕ ವ್ಯಕ್ತಿಯ ನಾಯಕತ್ವವನ್ನ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಕಾಣ್ತಾ ಇದೆ. ಇದು ಮುಖ್ಯವಾಗಿ ನಿಮಗೆ ಸ್ಪಷ್ಟಪಡಿಸಲು ಬಯಸ್ತೇನೆ. ಆಮೇಲೆ ಒಂದು ಪದ ಬಳಸಿದ್ದಾರೆ, ಉಚ್ಚಾಟನೆ. ಭಾರತ ದೇಶದಲ್ಲಿ ಯಾವ ರೈತ ಸಂಘದಲ್ಲಿ ಉಚ್ಚಾಟನೆ ಎಂಬ ಪದವನ್ನು ಇದುವರೆಗೂ ಯಾರು ಬಳಸಿಲ್ಲ. ನಮಗೆ ನಮ್ಮ ತಿಳುವಳಿಕೆ ಪ್ರಕಾರ ರಾಜಕೀಯ ಪಕ್ಷಗಳಲ್ಲಿ ಉಚ್ಚಾಟನೆ ಇರುತ್ತೆ. ವಿಪ್ ಜಾರಿಗೊಳಿಸ್ತಾರೆ, ವಿಪ್ಪನ್ನ ಜಾರಿಯನ್ನು ಉಲ್ಲಂಘನೆ ಮಾಡಿದ್ರೆ ಉಚ್ಚಾಟನೆ ಮಾಡ್ತಾರೆ ರಾಜಕೀಯ ಪಕ್ಷಗಳಲ್ಲಿ. ಇದು ಯಾವುದೇ ಒಂದು ನೋಟಿಸ್ ಅನ್ನು ಕೊಡದೆ ನಮ್ಮ ಘನತೆಗೆ ಧಕ್ಕೆ ಬರಲಿಕ್ಕೋಸ್ಕರ ಇವರು ಈ ಪತ್ರಿಕಾಗೋಷ್ಠಿ ಮಾಡಿ ಉಚ್ಚಾಟನೆ ಎಂಬ ಪದವನ್ನು ಯೂಸ್ ಮಾಡಿದ್ದಾರೆ. ಇನ್ನು ಮುಂದಿನ ನಮ್ಮ ಭದ್ರೇಶ್ ಬಾಳಗೋಡು ಮಾತಾಡ್ತಾರೆ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನಮಗೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾದ ರಾಮಚಂದ್ರಪ್ಪನವರು ಉಚ್ಚಾಟನೆ ಎಂಬ ಪದವನ್ನು ಬಳಸಿದ್ದಾರೆ. ಅಂದರೆ ಬೇರೆ ಸಂಘಟನೆಗಳ ಜೊತೆ ಕೈ ಜೋಡಿಸ್ಕೊಂಡಿದ್ದೀವಿ ಅಂತೇಳಿ, ಬೇರೆ ರೈತ ಸಂಘಟನೆ ಬಿಟ್ಟು ಬೇರೆ ಯಾವುದಾದ್ರು ಸಂಘಟನೆ ಜೊತೆ ರಾಜಕೀಯ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ವಾ? ರೈತ ಪರ ಹೋರಾಟದಲ್ಲಿ ಭಾಗವಹಿಸಿದಂತಹ ಪದಾಧಿಕಾರಿಗಳ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದು ತಪ್ಪ? ಆಮೇಲೆ ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟವನ್ನ ರೈತ ಪರ ಹೋರಾಟ ಅಂತೇಳಿ ಮಾಡಿಕೊಂಡು ಅದೊಂದು ರಾಜಕೀಯ ಪ್ರೇರಿತ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಪದಾಧಿಕಾರಿಗಳು ಎಲ್ಲ ರಾಜ್ಯದಲ್ಲಿ ಇದೆ. ಆದರೆ ಏನೋ ಒಂದು ತಾಲೂಕಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಂಘಟನೆ ಬೆಳೆಯಬೇಕು ಅಂತ ಬೆಳೆಸಬೇಕು. ಅದನ್ನ ದಿಢೀರವಾಗಿ ನಮ್ಮನ್ನ ಒಂದು ಮೀಟಿಂಗ್ ಕರೆಯಬಹುದಾಗಿತ್ತು. ಮೀಟಿಂಗ್ ಕರೆದು ಚರ್ಚೆಯನ್ನು ಮಾಡಬಹುದಾಗಿತ್ತು. ಅದನ್ನ ದಿಢೀರವಾಗಿ ಸೇರಿಸ್ತೇನೆ ಇವರನ್ನ ಉಚ್ಚಾಟನೆ ಮಾಡೋದು ಸೂಕ್ತ ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಅದು ನನ್ನ ತಪ್ಪು. ಯಾಕಾಗಿದ್ರೆ ನಮ್ಮ ದೇಶದಲ್ಲೇ ಇಲ್ಲ ರೈತ ಸಂಘಟನೆ ಎಲ್ಲರೂ ಒಂದೇ. ಕರ್ನಾಟಕ ರಾಜ್ಯ ರೈತ ಸಂಘ ಆಗಿರ್ಬೋದು, ಬೇರೆ ಸಂಘಟನೆ ಆಗಿರ್ಬೋದು, ಎಲ್ಲ ಸಂಘಟನೆಗಳು ಕೈ ಜೋಡಿಸಿದ್ರೆ ಮಾತ್ರ ಪಾಲಿಸಿದ್ರು. ಅದನ್ನ ಬಹಳ ಯೋಚನೆ ಮಾಡಿ ಅವರು ಅದನ್ನ ಮಾಡಬೇಕಾಯ್ತು, ಮಾಡಲಿಲ್ಲ. ಸಂಘಟನೆ ಹೋರಾಟ ಎಲ್ಲರಿಗೂ ರೈತ ಸಂಘಟನೆಗೆ ಯಾರು ಎಲ್ಲ ಕಡೆ ಹೋಗ್ಬೇಕು, ಸಂಘಟನೆ ಕೈ ಜೋಡಿಸ್ಬೇಕು, ಸಂಘಟನೆ ಹೋರಾಟ ಮಾಡಬೇಕು. ಏನೋ ಒಂದು ತಪ್ಪನ್ನು ನಾವು ಮಾಡಿದ್ದೆ, ಯಾವ ರಾಜಪಕ್ಷಗಳಲ್ಲಿ ಯಾವ ಪಕ್ಷಗಳಲ್ಲಿ ನಾವೆಲ್ಲರೂ ಸೇರಿದ್ದಾದರೆ ಉಚ್ಚಾಟನೆ ನಾವು ಒಪ್ಪಿರ್ತೀವಿ. ಯಾವುದೇ ಅಂದರೆ ದಿಢೀರವಾಗಿ ಉಚ್ಚಾಟನೆ ಮಾಡಿದ್ದು ಭಾಳ ನಮಗೆ ತುಂಬಲಾರದ ನೋವಾಗ್ತಾ ಇದೆ. ಯಾಕಂದರೆ 4 ವರ್ಷ ನಾವು 4 ವರ್ಷ ಭೂಜನದಲ್ಲಿ 6 ವರ್ಷ ಕಾಲ ಅವರನ್ನು ನಾವು ಉಚ್ಚಾಟನೆ ಮಾಡಬೇಕಂತಕ್ಕಂಥದ್ದು ಮಾಡಿದ್ದಾರೆ. ಅದು ನಮಗೆ ಭಾಳ ನೋವಾಗಿದೆ. ಅದರಿಂದ ಮತ್ತೆ ಯಾವುದು ಈಗ ಇದಕ್ಕೆ ಯಾರಿಗೂ ಕಿರೀಟ ಸಿಗೋದಿಲ್ಲ. ಯಾಕಂದ್ರೆ ಕಿರೀಟ ಸಿಗಬೇಕು ಅಂದ್ರೆ ನಾನೇ ಸ್ವಂತ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಕಿರೀಟ ಹಾಕೊಂಡ್ರೆ ಮಾತ್ರ
ರಾಜ್ಯದಲ್ಲಿ ಪ್ರಥಮ ಬಾರಿಗೆ ರೈತ ಸಂಘದ ಪದಾಧಿಕಾರಿಯೊಬ್ಬರನ್ನ ಉಚ್ಚಾಟನೆ ಮಾಡಿದಂಗೆ ಇದು ರೈತರಿಗೆ ಆಗಿರ್ತಕ್ಕಂಥ ಅವಮಾನ, ಅನ್ನ ಬೆಳೀತಕ್ಕಂಥ ಅನ್ನದಾತನಿಗೆ ಆಗಿರ್ತಕ್ಕಂಥ ಒಂದು ಅವಮಾನ ಇದು. ಇದನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರರು ಮತ್ತು ಶಶಿಕಾಂತ್ ಗುರೂಜಿಯವರು ಮತ್ತು ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯವರು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಳ್ಬೇಕು. ಯಾಕೆಂದರೆ ರೈತರು ಅಂದಮೇಲೆ ಪ್ರತಿಯೊಬ್ಬ ರೈತರು ಕರೆದಾಗ ರೈತರ ಹೋರಾಟಕ್ಕೆ ಮತ್ತೊಂದು ರೈತರ ಹೋರಾಟಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ರೈತರ ಪರ ಹೋರಾಟಕ್ಕೆ ಹೋಗದೇ ಬೇರೆ ಯಾವುದೋ ರಾಜಕೀಯ ಪಕ್ಷದ ಪರ ಹೋರಾಟ ಮಾಡಿದ್ದಿದ್ರೆ ಅವರು ಈ ಥರ ಉಚ್ಚಾಟನೆ ಮಾಡ್ಬೋದಿತ್ತು. ನಾವು ರೈತ ಪರ ಹೋರಾಟ ಮಾಡಿಯೂ ಕೂಡ ನಮ್ಮನ್ನು ಇವರು ಉಚ್ಚಾಟನೆ ಎಂಬ ಶಬ್ದವನ್ನು ಬಳಸಿದ್ದಾರೆ. ಇದರ ಬಗ್ಗೆ ಒಂದು ಕ್ಷಮೆ ಯಾಚನೆ ಅವ್ರು ಕೇಳಲಿಲ್ಲ ಅಂತಂದರೆ ನಾವು ಮುಂದಿನ ದಿನದಲ್ಲಿ ಕಾನೂನು ರೀತಿಯ ಒಂದು ಸಲಹೆಯನ್ನು ತಗೊಳ್ತಾ ಇದ್ದೀವಿ. ಮತ್ತು ನಮ್ಮನ್ನು ಮುಂದಿನ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಭಟಿಸುವಂಥ ಹಕ್ಕಿದೆ. ಹಾಗಾಗಿ ನಮ್ಮ ಹೋರಾಟ ನಿಲ್ಲಲ್ಲ, ನಿರಂತರವಾಗಿ ನಡೆಯುತ್ತೆ. ನಾವು ಇದುವರೆಗೂ ಕೂಡ ದಿಟ್ಟ ನಿರಂತರ ಪ್ರಾಮಾಣಿಕ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀನಿ. ಈ ಒಂದು ಸಂಘಟನೆಯಲ್ಲಿ ಇದ್ದಾಗಲೂ ಕೂಡ ಯಾವುದೇ ರೀತಿಯ ನಾನು ಅಕ್ರಮಗಳಾಗಲಿ, ಯಾವುದೇ ರೀತಿಯ ಹಣಕಾಸಿನ ಅವ್ಯವಹಾರಗಳಾಗಲಿ, ಯಾವುದೇ ರೀತಿಗೂ ರಾಜಿಯಾಗದೆ ನೇರವಾಗಿ ಹೋರಾಟ ಮಾಡಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಂಥ ಒಂದು ಸಂದರ್ಭದಲ್ಲಿ ಈ ಸಂಯುಕ್ತ ರೈತ ಸಂಘ ನಮ್ಮನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನನಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕೆ ಚ್ಯುತಿ ಬರದ ಹಾಗೆ ಮುಂದಿನ ದಿನ ನಡ್ಕೊಂಡು ರೈತಪರ ಹೋರಾಟವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಕಾರ್ಕಳ ಪುರಸಭೆ ಆವರಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ಮಾಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದರು. ಕಾರ್ಕಳ ಪುರಸಭೆ ಆವರಣದಲ್ಲಿ ಜರುಗಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ಬಿಜೆಪಿ ಕ್ಷೇತ್ರ ಅಧ್ಯಕ್ಷ ನವೀನ್ ನಾಯಕ್, ಕಳೆದ 2 ವರ್ಷಗಳಿಂದ ರಾಜ್ಯ ರಾಜಕಾರಣದಿಂದ ಯಾವುದೇ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆಗಳಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಇಡೀ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತವಾಗಿವೆ. ಕಾರ್ಕಳದ ಕಾಂಗ್ರೆಸ್ ಗೆಳೆಯರು ಶಾಸಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು, ಆದರೆ ವಾಸ್ತವದಲ್ಲಿ ಅವರದೇ ಸರ್ಕಾರ ಅನುದಾನ ನೀಡದೆ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದೆ ಎಂದು ತಿಳಿಸಿದರು. ಶಾಸಕ ವಿ ಸುನಿಲ್ ಕುಮಾರ್ ಅವರು ಅಧಿಕಾರಕ್ಕೆ ಬಂದ ಆನಂತರ ಕಾರ್ಕಳದ ಹಳ್ಳಿಗಳ ಸಂಪರ್ಕ ರಸ್ತೆಗಳು ಅಭಿವೃದ್ಧಿ ಹೊಂದಿವೆ. ಅನೇಕ ಕಡೆಗಳಲ್ಲಿ ರಸ್ತೆ ಕಾಂಕ್ರೀಟ್ಕರಣಗೊಂಡಿದ್ದು ಮೂಲ ಸೌಕರ್ಯ ಸುಧಾರಿಸಿದೆ. ಆದರೆ ಕಾಂಗ್ರೆಸ್ ಸರ್ಕಾರವು ರಾಜಕೀಯ ದ್ವೇಷಕ್ಕಾಗಿ ನಿಟ್ಟಿ ಜವಳಿ ಪಾರ್ಕ್ ನಂತಹ ಮಹತ್ವದ ಯೋಜನೆಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದರು. ಪಕ್ಷದ ಮುಖಂಡರಾದ ನಿರಂಜನ್ ಜೈನ್, ಬೋಳ ಸತೀಶ್ ಪೂಜಾರಿ, ಪ್ರಕಾಶ್ ರಾವ್, ಶ್ರೀನಿವಾಸ್ ಕಾರ್ಕಳ, ರಾಮಚಂದ್ರ ನಾಯ್ಕ್, ವಿಘ್ನೇಶ್ ಪ್ರಸಾದ್, ಯೋಗೀಶ್ ದೇವಾಡಿಗ, ವಿಜೇಂದ್ರ ಕಿನಿ ಸೇರಿದಂತೆ ಹಲವು ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ವರ್ಷಗಳಲ್ಲಿ ಅವರಿಗೆ 5 ವರ್ಷ ಅವಧಿ ಇತ್ತು. 2.5 ವರ್ಷ ಬಿಜೆಪಿ ಕಾಲಘಟ್ಟದಲ್ಲಿ ಅವರಿಗೆ ಆಡಳಿತ ಮಾಡಿದ್ರು. ಆ 2.5 ವರ್ಷದಲ್ಲಿ ಎಷ್ಟು ಯೋಜನೆಗಳನ್ನು ಕೊಟ್ಟಿದ್ರು, ಗ್ರಾಮೀಣ ಪ್ರದೇಶ ಜನರಿಗೆ ಎಷ್ಟು ಯೋಜನೆಗಳನ್ನ, ಎಷ್ಟು ರಸ್ತೆಗಳನ್ನ ಮಾಡಿಕೊಟ್ಟಿದ್ರು ಅವರಿಗೆ ಗೊತ್ತಿದೆ. ಆದರೆ ಈ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಒಂದೇ ಒಂದು ರಸ್ತೆಗೆ ಗುಂಡಿ ಮುಚ್ಚುವಂತಹ ಯೋಜನೆಯನ್ನ, ಹಣವನ್ನ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಗ್ರಾಮ ಪಂಚಾಯತ್ಗಳಿಗೆ ಎಸ್ಕೋ ಖಾತೆ ಅಂತಿದೆ, ಒಂದೇ ₹1 ಹಣವೂ 2.5 ವರ್ಷದಲ್ಲಿ ಬರಲಿಲ್ಲ ಗ್ರಾಮ ಪಂಚಾಯತ್ಗಳ ಅಭಿವೃದ್ಧಿಗೆ. ಇವತ್ತು ಹೇಳ್ತಾರೆ ಗುಂಡಿ ಮುಚ್ಚ ಇಲ್ಲ, ಪುರಸಭೆ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಯಾರು ಕೂಡ ಕಿಶೆಯಿಂದ ಕೈ ಹಾಕಿ ಗುಂಡಿ ಮುಚ್ಚಕ್ಕೆ, ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ಸರ್ಕಾರ ಈ ತರದ ಸಹಕಾರವನ್ನ ಮಾಡದೇ ಇದ್ರೆ, ಗ್ರಾಮ ಪಂಚಾಯತ್ಗಳಿಗೆ, ಪುರಸಭೆಗಳಿಗೆ ಅನುದಾನವನ್ನ ಕೊಡದೇ ಇದ್ರೆ ರಸ್ತೆ ಮುಚ್ಚುವುದಾದ್ರೆ ಹೇಗೆ, ಗುಂಡಿ ಮುಚ್ಚುವುದಾದ್ರೆ ಹೇಗೆ? ಇವತ್ತು ಇಡೀ ರಾಜ್ಯದಲ್ಲಿ ರಸ್ತೆಗಳಿಗೆ ಅನುದಾನ ಇರುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ನಾನು ಆಗಲೇ ಹೇಳಿದ ಹಾಗೆ ಕಾಂಗ್ರೆಸ್ನ ಶಾಸಕರುಗಳೇ ಸದನದಲ್ಲಿ ಅನುದಾನ ಇಲ್ಲ ಅಂತ ಹೇಳುವಂತಹ ಬೇಡುವ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿದೆ. ನಾನು ವಿಶೇಷವಾಗಿ ಕಾರ್ಕಳದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 2.5 ವರ್ಷಗಳಿಂದ 2023 ಚುನಾವಣೆಯ ನಂತರ ಕಾರ್ಕಳದ ಪರಿಸ್ಥಿತಿ, ಈ ಹಿಂದೆ ಇರುವಂತಹ ಪರಿಸ್ಥಿತಿ ಕಾರ್ಕಳದಲ್ಲಿಲ್ಲ. ಮೊನ್ನೆ ಯಾವುದೋ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ನ ಮುಖಂಡರು ಹೇಳಿದನ್ನು ನೋಡಿದೆ. ಸ್ವಾಮಿ, 2004ರಲ್ಲಿ ನಮ್ಮ ಶಾಸಕರು ಕಾರ್ಕಳದಲ್ಲಿ ಶಾಸಕರಾಗಿದ್ರು. 3 ವರ್ಷ ಆಡಳಿತ ಮಾಡಿದ್ದು. ನಂತರ ಮತ್ತೆ ಕಾಂಗ್ರೆಸ್ನ ಆಡಳಿತಾವಧಿ 2012ರಲ್ಲಿ ಮತ್ತೆ ವಿ ಸುನಿಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಶಾಸಕರಾಗಿದ್ರು. ಆದರೂ 2012 ನಂತರ ನಿರಂತರವಾಗಿ ಅವರು ಕಾರ್ಕಳದಲ್ಲಿ ಶಾಸಕರಾಗಿದ್ದಾರೆ. ಒಂದ್ಸಲ 10 ವರ್ಷ ಹಿಂದೆ ಹೋಗಬೇಕು. ಮಹಾವೀರ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಅವರು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾಗ, ನಾನು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ 2009ರಲ್ಲಿ. ನಾವು ಇದೇ ಕಾರ್ಕಳದ ಒಬ್ಬ ಆಟೋ ಚಾಲಕ ಇಲ್ಲಿಂದ ತಾಲೂಕು ಆಫೀಸಿಗೆ ಬರ್ತಾ ಇರಲಿಲ್ಲ. ಕಾರ್ಕಳದ ಮುಖ್ಯ ನಗರಗಳ ಯಾವುದೇ ಗುಂಡಿಗಳು ಸರಿ ಇರಲಿಲ್ಲ. ನಾವು ಕರಾಳ ಸಪ್ತಾಹ ಅಂತ ಹೇಳುವಂಥ ಪ್ರತಿಭಟನೆಯನ್ನು ಮಾಡಿದ್ವಿ. 1 ವಾರ ಪ್ರತಿಭಟನೆಯನ್ನು ಮಾಡಿದ್ವಿ. ನಮ್ಗೆ ಗೊತ್ತಿದೆ
ಕಾರ್ಕಳದ ಯಾವ ಓಣಿಗಳ ರಸ್ತೆ ಕೂಡ ಆವತ್ತು ಗುಂಡಿ ಮುಚ್ಚಾ ಇರಲಿಲ್ಲ. ಎಲ್ಲ ರಸ್ತೆಗಳಲ್ಲೂ ಕೂಡ ರಿಕ್ಷಾ ಚಾಲಕರು, ವಾಹನ ಚಾಲಕರು ಹೋಗ್ಲಿಕ್ಕೆ ಹೊಣೆಯನ್ನು ಪಡ್ತಾ ಇದ್ರು. ನಾನು ಆಗಲೇ ಹೇಳಿದ ಹಾಗೆ ರಿಕ್ಷಾ ಚಾಲಕರು ಇಲ್ಲಿಂದ ಹೋಗದೆ ಕಲ್ಲೆಟ್ಟ ಮಾರ್ಗ ಆಗಿ 200-250 ರೂಪಾಯಿ ತಗೊಂಡು ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ಆ ಕಾಲಘಟ್ಟದಲ್ಲಿ ಇತ್ತು. ಅಂದರೆ ನೆನಪಿಸ್ಕೊಳ್ತೇನೆ ಅಷ್ಟೇ. ನಮ್ಮ ಶಾಸಕರು ಸುನಿಲ್ ಕುಮಾರ್ 2013ರಲ್ಲಿ ಶಾಸಕರಾದ ನಂತರ ಇವತ್ತು ಬಹುಶಃ ಹಳ್ಳಿಗಳ ರಸ್ತೆಗಳಾಗಿದೆ. ಕಾರ್ಕಳಕ್ಕೆ ಸಂಪರ್ಕ ಮಾಡುವಂಥ ಎಲ್ಲ ರಸ್ತೆಗಳು ಡಬಲ್ ರಸ್ತೆಗಳಾಗಿದೆ. ಇವತ್ತು ಬೈಲೂರಿಂದ ಆಗಿರ್ಬೋದು, ಬಜಗೋಳಿಂದ ಆಗಿರ್ಬೋದು, ಮುನಿಯಾಲ್ನಿಂದ ಆಗಿರ್ಬೋದು, ಈ ಕಡೆ ನಿಡ್ಡೆಯಿಂದ ಆಗಿರ್ಬೋದು, ಸಾಣೂರಿಂದ ಆಗಿರ್ಬೋದು, ಬೆಳ್ತಂಗಡಿಯಿಂದ ಆಗಿರ್ಬೋದು, ಕಾರ್ಕಳಕ್ಕೆ ಸಂಪರ್ಕ ಮಾಡುವಂಥ ಎಲ್ಲ ಪ್ರಮುಖ ರಸ್ತೆಗಳು ಡಬಲ್ ರೋಡ್ ಆಗಿದೆ. 2013ರ ಮೊದಲು ಬಹುಶಃ ನಾವು ಕಾಂಕ್ರೀಟ್ ರಸ್ತೆಗಳನ್ನೇ ಕಾರ್ಕಳದಲ್ಲಿ ನೋಡಲಿಲ್ಲ. ನಿರಂತರವಾಗಿ ಹಳ್ಳಿಗಳನ್ನು ಸಂಪರ್ಕಿಸುವ ರಸ್ತೆಗಳು ಇವತ್ತು ಕಾಂಕ್ರೀಟೀಕರಣ ಆಗಿದೆ. ಫೇವರ್ ಫಿನಿಶ್ ರಸ್ತೆಗಳು ನಾನು ನೋಡಿದ್ದೇ ಇಲ್ಲ. ಫೇವರ್ ಫಿನಿಶ್ ರಸ್ತೆಗಳು ಮಾಡಬೇಕಿದ್ರೆ, ಕಾಂಕ್ರೀಟ್ ರಸ್ತೆಗಳು ಮಾಡಬೇಕಿದ್ರೆ ಮಾನ್ಯ ಸುನಿಲ್ ಕುಮಾರ್ ಬರಬೇಕಾಯಿತು ಕಾರ್ಕಳದಲ್ಲಿ. ಇವತ್ತು ನೀವು ಆ ಕಾಲಘಟ್ಟದಲ್ಲಿ ಗೋಪಾಲ್ ಭಂಡಾರಿ ಅವರು ಆ ಥರ ಮಾಡಿದ್ರು, ವೀರಪ್ಪ ಮೊಯ್ಲಿ ಅಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಹೇಳಿದ್ರಿ, ನಾವು ಒಪ್ತೇವೆ. ಗೋಪಾಲ್ ಭಂಡಾರಿ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಕಾರ್ಕಳದಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಜನ ಅವರಿಗೆ ಓಟ್ ಕೊಟ್ಟಿದ್ದಾರೆ, ಶಾಸಕರನ್ನಾಗಿ ಮಾಡಿದ್ದಾರೆ 2 ಬಾರಿ. ವೀರಪ್ಪ ಮೊಯ್ಲಿ ಅವರು ಕಾರ್ಕಳದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ನಾವು ಒಪ್ತೇವೆ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಅವ್ರನ್ನ 6 ಬಾರಿ ಕಾರ್ಕಳದಲ್ಲಿ ಶಾಸಕರನ್ನಾಗಿ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಅವರು. ಆದರೆ ನೀವು 2018ರ ಪರಿಸ್ಥಿತಿಯನ್ನು ನೋಡಬೇಕು. ನೀವು ಇದೇ ಕಾರ್ಕಳದ ಸರ್ವಜ್ಞ ಸರ್ಕಲ್ ವೃತ್ತದಲ್ಲಿ 2018ರಲ್ಲಿ ಏನು ಮಾಡಿದ್ರಿ ಗೋಪಾಲ್ ಭಂಡಾರಿ ಅವರನ್ನು ಮತ್ತು ವೀರಪ್ಪ ಮೊಯ್ಲಿ ಅವರನ್ನ? ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಸುಭದ್ರ ಅವರಿಗೆ ನಾನು ಕೇಳ್ತೇನೆ, 2018ರಲ್ಲಿ ನಿಮ್ಮ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಅವರು ಸರ್ವಜ್ಞ ಸರ್ಕಲ್ ಏನು ಮಾಡಿದ್ರು, ನೀವು ಅದನ್ನು ಒಪ್ತೀರಾ? ನೈಜ ಕಾಂಗ್ರೆಸ್ಸಿಗರಾಗಿ ನೀವು ಅದನ್ನು ಒಪ್ತೀರಾ ಅಂತ ನಾನು ನಿಮಗೆ ಪ್ರಶ್ನೆಯನ್ನು ಮಾಡ್ತೇನೆ. ಅವರ ಫೋಟೋ ಇಬ್ಬರ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಶಾಸಕರ ದಿವಂಗತ ಗೋಪಾಲ್ ಭಂಡಾರಿ 2 ಫೋಟೋವನ್ನು ನೆಲಕ್ಕೆ ಹಾಕಿ ತುಳಿದ್ರು. ಅವರಿಗೆ ಬಹಿಷ್ಕಾರವನ್ನು ಹಾಕಿದ್ರು, ಧಿಕ್ಕಾರವನ್ನು ಹಾಕಿದ್ರು, ಅವರ ಶವಯಾತ್ರೆಯನ್ನ ಮಾಡಿದ್ರು, ಅವ್ರ ಜೀವಂತ ಇರುವಾಗಲೇ ಚಟ್ಟ ಕಟ್ಟಿದ್ರಿ ನೀವು ಅವರಿಗೆ. ಇಷ್ಟೆಲ್ಲ ಮಾಡಿದ ಮೇಲೆ ಈಗ ಎಲ್ಲೋ ಹಳ್ಳಿಗಳಲ್ಲಿ ಹೋಗಿ ಹೇಳ್ತೀರಿ ಗೋಪಾಲ್ ಭಂಡಾರಿ ಹಾಗೆ, ವೀರಪ್ಪ ಮೊಯ್ಲಿ ಅವರು ಹೀಗೆ, ನಿಮಗೆ ಸೀಟ್ ಬೇಕು ಅಂತ ಈಗ ಅವ್ರನ್ನ ನೀವು ಹೊಗಳುದ ನೀವು? ಆವಾಗಲೇ ಯಾಕೆ ನೀವು ದೂಷಣೆಯನ್ನು ಮಾಡಿದ್ರೆ? ನಾವು ಯಾವತ್ತೂ ಅವ್ರನ್ನ ದೂಷಣೆ ಮಾಡಲಿಲ್ಲ. ನಾವು ಗೋಪಾಲ್ ಭಂಡಾರಿ ಗೌರವವನ್ನು ಕೊಡ್ತೇವೆ, ವೀರಪ್ಪ ಮೊಯ್ಲಿ ಅವರನ್ನ ನಾವು ಕೂಡ ಗೌರವವನ್ನು ಕೊಡ್ತೇವೆ, ನಮಗೆ ಅವರ ಮೇಲೆ ಅಭಿಮಾನ ಇದೆ. ಆದರೆ ನಿಮ್ಮ ಈ ಕೆಟ್ಟ ಚಾಳಿಯನ್ನು ನಾವು ವಿರೋಧಿಸ್ತಾ ಇದ್ದೇವೆ. ನಿಮ್ಗೆ ಯಾವುದು ಸಿದ್ಧಾಂತ ಇಲ್ಲ. ನಿಮಗೆ ಬಿಜೆಪಿಯೂ ಆಗುತ್ತೆ, ಕಾಂಗ್ರೆಸ್ ಆಗುತ್ತೆ, ನಿಮ್ಗೆ ಯಾವ ಸಿದ್ಧಾಂತ ಕೂಡ ಇಲ್ಲ. ಆದರೆ ನಮ್ಗೆ ಆ ಥರ ಇಲ್ಲ, ನಮ್ಗೆ ಸಿದ್ಧಾಂತ ಇದೆ, ಸಿದ್ಧಾಂತ ನಾವು ಕೆಲಸವನ್ನ ಮಾಡ್ತೇವೆ. ಪರಶುರಾಮ ಥೀಮ್ ಪಾರ್ಕನ್ನು ವಿರೋಧ ಮಾಡಿದ್ರಿ. ಪರಶುರಾಮ ಥೀಮ್ ಪಾರ್ಕನ್ನು ವಿರೋಧ ಮಾಡ್ತಾ ಇವತ್ತು ಆ ಪರಶುರಾಮನ ಆ ದುಸ್ಥಿತಿಗೆ ತಂದಿಟ್ಟದ್ದು ಯಾರು ಅಂತ ಕೇಳಿದ್ರೆ ನೇರವಾಗಿ ನಾವು ನಿಮ್ಮನ್ನೇ ದೂಷಣೆ ಮಾಡ್ತೇವೆ. ನೀವೇ ಆ ಪರಶುರಾಮನ ಈ ದುಸ್ಥಿತಿಗೆ ಕಾರಣ. 2.5-3 ವರ್ಷ ಆಯಿತು ಸ್ವಾಮಿ. ಒಂದು ಯೋಜನೆಯನ್ನು ಹಳ್ಳೆಡಿಸಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಿ. ಅದಕ್ಕೋಸ್ಕರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದಾಗ ಅವರ ಬಾಯಲ್ಲಿ ಹೇಳಿಸಿದ್ರಿ ನೀವು, ಮುಂದಿನ ಚುನಾವಣೆವರೆಗೆ ಪರಶುರಾಮ ಥೀಮ್ ಪಾರ್ಕ್ ಅದೇ ರೀತಿ ಇರಬೇಕು, ಅದನ್ನ ಸರಿ ಮಾಡುವುದಿಲ್ಲ ಅಂತ ಹೇಳುವಂಥದ್ದು. ಅಂದ್ರೆ ನಿಮಗೆ ಚುನಾವಣೆ ಅಸ್ತ್ರಕ್ಕೋಸ್ಕರ ಪರಶುರಾಮನ ಅದೇ ರೀತಿಯಾಗಿ ಮಾಡಿದ್ರಿ ನೀವು. ಕಾರ್ಕಳದ ಅಭಿವೃದ್ಧಿ ಆಗಬೇಕು, ಪ್ರವಾಸೋದ್ಯಮ ಆಗಬೇಕು ಅಂತ ಶಾಸಕರು 1000 ಯೋಜನೆಗಳನ್ನ ತಂದ್ರು. ಹೋದ್ರಿ ಎಣ್ಣೆಹೊಳೆ ಏತ ನೀರಾವರಿಗೆ ಹೋದ್ರಿ. ಎಣ್ಣೆಹೊಳೆ ಏತ ನೀರಾವರಿಗೆ ಹೋಗಿ ಅಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿದ್ರಿ. ಕರೆಂಟ್ ನಿಮ್ಮ ಸರ್ಕಾರ ತೆಗೆದಿದ್ದು. ನಿಮ್ಮ ಸರ್ಕಾರಕ್ಕೆ ಕರೆಂಟ್ ಬಿಲ್ ಕಟ್ಟುವಂತ ಯೋಗ್ಯತೆ ಇಲ್ಲ. ರೈತರ ಬೆಳೆಗಳಿಗೆ 1 ವಾರ ನೀರು ಹೋಗದೆ ನೀವು ಕರೆಂಟ್ ಅನ್ನ ಕಟ್ ಮಾಡಿ ಅಲ್ಲಿ ಹೋಗಿ ನೀವು ಏನ್ ಹೇಳ್ತೀರಿ? ತಾಂತ್ರಿಕ ಕಾರಣಗಳಿಂದ ಸಮಸ್ಯೆ ಆಗಿದೆ ಅಂತ ಹೇಳ್ತೀರಿ. ಎಲ್ಲೋ ಮಣ್ಕೂರಿಗೆ ಹೋಗಿ ಹೇಳ್ತೀರಿ ಆ ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತ ಹೇಳ್ತೀರಿ. ಯಾವುದೋ ಒಂದು ಚಾನೆಲ್ನವರು, ನ್ಯೂಸ್ ಕಾರ್ಕಳದವರು ಚಾನೆಲ್ನವರು ಒಂದು ಹೇಳಿದ್ರು, ಅಲ್ಲಿ ಒಂದು ವಿಡಿಯೋ ಮಾಡಿ ಅಲ್ಲಿಯ ವಾಸ್ತವ ಪರಿಸ್ಥಿತಿ ಏನು ಅಂತ ನೋಡಿದ್ರು. ಅಲ್ಲಿ ಹೋಗಿ ಹತ್ರ ಎಲ್ಲ ಮನೆಗಳಿಗೆ ಹೋದ್ರು, ಆ ಗ್ರಾಮಸ್ಥರ ಮನೆಗಳಿಗೆ ಹೋದ್ರು, ಆ ಹತ್ತಿರ ಇರುವಂತ 3-4 ಗ್ರಾಮಗಳಿಗೆ ಹೋದ್ರು. ಕಡ್ತಲ್ ಆಗಿರ್ಬೋದು, ಇರ್ಗಾನ ಆಗಿರ್ಬೋದು, ಕುಕ್ಕುಂದೂರು ಆಗಿರ್ಬೋದು, ಅಥವಾ ಹಿರಮುಂಡೆ ಆಗಿರ್ಬೋದು, ಎಲ್ಲ ಗ್ರಾಮಗಳಿಗೆ ಹೋಗಿ ಅಲ್ಲಿ ಕೃಷಿಕರನ್ನ ಕೇಳಿದ್ರು. ಅದ್ರ ನೈಜತೆ ಇದೆ. ಅದರಲ್ಲಿ ಅವ್ರು ತೋರಿಸಿದ್ರು ಹೊಲಗಳಲ್ಲಿ ನಮ್ಮ 2 ವರ್ಷದಲ್ಲಿ 2-3 ವರ್ಷದ ನಂತರ ನಾವು ಏನಾದ್ರೂ ಬೆಳೆಗಳನ್ನ ಮಾಡ್ತೇವೆ ಅಂತೇಳಿ ಕಾರಣ ಕೇಳಿದ್ರೆ ಅದು ನಮ್ಮ ಏತ ನೀರಾವರಿಯಿಂದಾಗಿ. ನಮ್ಮ ಅಂತರ್ಜಲ ಹೆಚ್ಚಾಗಿದೆ, ಬಾವಿಗಳಲ್ಲಿ ನೀರಿದೆ ಯಾಕೆ ಅಂತ ಕೇಳಿದ್ರೆ ಅದು ಏತ ನೀರಾವರಿಯಿಂದಾಗಿ ಅಂತ ಹೇಳಿದ್ರು. ಆ ಭಾಗದ ಎಲ್ಲ ಜನರಿಗೆ ಅದರ ಲಾಭ ಆಗಿದೆ. ಆದ್ರೆ ನೀವು ಯಾವುದೋ ಮಣ್ಕೂರಿಗೆ ಹೋಗಿ ಹೇಳ್ತಿರಲ್ಲ, ಅದು ಸಾರ್ವಜನಿಕರಿಗೆ ಲಾಭ ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಶಾಸಕರ ಶಾಶ್ವತ ಯೋಜನೆಗಳನ್ನ ಹಳ್ಳ ಇಡುವಂತ ಕೆಲಸವನ್ನ ಹಂತ ಹಂತವಾಗಿ ನೀವು ಮಾಡ್ತಾ ಇದ್ರಿ. ನೀವು ಮೊನ್ನೆ ವಿಜಯ ಕರ್ನಾಟಕ ಪೇಪರ್ ನೋಡ್ಬೇಕು, ಅದರಲ್ಲಿ ನಮ್ಮ ಕಾರ್ಕಳದ ಪುರಸಭೆ ಕುಡಿಯೋ ನೀರನ್ನ ಅಲ್ಲಿ ಕೂಡ ಅದರಲ್ಲಿ ಕೂಡ ನೀರಿಲ್ಲ ಅಂತ ಹೇಳುವಂತ ಒಂದು ಆರ್ಟಿಕಲ್ ಬಂದಿತ್ತು. ನಾನು ನೋಡಿದ್ದೆ, ಓದಿದ್ದೀನಿ ಅದನ್ನು.
ವೀರಪ್ಪ ಮೊಯ್ಲಿಯವರು ಮಾಡಿದಂಥ ಯೋಜನೆ ನಾವು ಯಾವತ್ತೂ ಅದನ್ನು ದೂಷಣೆ ಮಾಡಿಲ್ಲ. ಅದರಿಂದ ಕೂಡ ಲಾಭ ಆಗಿದೆ. ಕಾರ್ಕಳಕ್ಕೆ ಎಣ್ಣೆ ಹೊಳೆಯಿಂದ ಕೂಡ ಲಾಭ ಆಗ್ತಾ ಇದೆ. ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ಶಾಶ್ವತ ಯೋಜನೆಗಳಿಗೆ ಬೆಂಬಲವನ್ನ ಕೊಡಿ. ಪರಶುರಾಮ ಥೀಮ್ ಪಾರ್ಕ್ ಅನ್ನ ಬೇಕಂತ ಅನುದಾನ ಬಿಡುಗಡೆಗೊಳಿಸಿ ನಿಮ್ಮ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿ ಅವರು ಕಾರ್ಕಳಕ್ಕೆ ಬಂದಿದ್ರು, ಉಪಮುಖ್ಯಮಂತ್ರಿ ಅವರು ಕಾರ್ಕಳಕ್ಕೆ ಬಂದಿದ್ರು. ಎರಡು ದೊಡ್ಡ ಹುದ್ದೆಯಲ್ಲಿರುವಂತಹ ಗೌರವಿತ ಸ್ಥಾನದಲ್ಲಿರುವಂತಹ ಎರಡು ಮಂತ್ರಿಗಳು ಬಂದರೂ ಕೂಡ ಒಂದೇ ಒಂದು ಶಾಶ್ವತ ಯೋಜನೆಯನ್ನು ಘೋಷಣೆ ಮಾಡಿ ಹೋಗುವಂತ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಇಷ್ಟು ದೊಡ್ಡ ಗೋಮಟೇಶ್ವರ ಅಭಿಷೇಕ ಇದೆ ನಾಡಿದ್ದು, ಬರುವ ವರ್ಷದಲ್ಲಿ ಮಹಾಮಸ್ತಕಾಭಿಷೇಕ ಇದೆ. ಈ ಅಭಿಷೇಕಕ್ಕೆ ಮನವಿಯನ್ನ ನಿಮ್ಮನ್ನು ಸೇರಿಸಿಕೊಂಡು ಎಲ್ಲರೂ ಮನವಿ ಕೊಟ್ಟರು ಸರ್ಕಾರಕ್ಕೆ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಘೋಷಣೆ ಮಾಡಿಕೊಡುವಂತ ಹೋಗುವಂತಹ ಸೌಜನ್ಯಕ್ಕೆ ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕರ್ನಾಟಕ ಸಂಯುಕ್ತ ರೈತ ಸಂಘದ ಸಾಗರ ಶಾಖೆಗೆ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಕರ್ನಾಟಕ ಸಂಯುಕ್ತ ರೈತ ಸಂಘದ ಸಾಗರ ಶಾಖೆಗೆ ನೂತನ ಪದಾಧಿಕಾರಿಗಳನ್ನ ನೇಮಿಸಿದ್ದೇವೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರೇನೆಲ್ಲೂರು ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿ, ರೈತ ಮುಖಂಡ ಹೋರಾಟಗಾರ ಜಿನೇಶ್ ಕುಮಾರ್ ಅವರನ್ನ ಸಾಗರ ತಾಲೂಕು ಸಂಯುಕ್ತ ರೈತ ಸಂಘದ ಗೌರವ ಅಧ್ಯಕ್ಷರನ್ನಾಗಿ ನೇಮಿಸಿದ್ದೇವೆ ಎಂದರು. ರೈತ ಯುವ ಮುಖಂಡ ಭದ್ರೇಶ್ ಬಾಳಗೋಡು ಅವರನ್ನ ಸಾಗರ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದ್ದೇವೆ. ಸಾಗರ ತಾಲೂಕು ರೈತ ಸಂಘದ ಉಪಾಧ್ಯಕ್ಷರಾಗಿ ಕುಮಾರಗೌಡರು, ಶಿರವಾಳ ರಾಮಪ್ಪರವರನ್ನ ಸಂಚಾಲಕರನ್ನಾಗಿ ಮಾಡಿದ್ದೇವೆ. ಚಂದ್ರಶೇಖರ ತಟ್ಟೆಕೊಪ್ಪ ಅವರು ಸಂಯುಕ್ತ ರೈತ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ರೈತ ಸಂಘ ಸಾಗರದ ಬಿಎಚ್ ರಸ್ತೆಯಲ್ಲಿ ಕಚೇರಿಯನ್ನು ಸ್ಥಾಪಿಸಿದ್ದು, ರೈತರ ಸಮಸ್ಯೆಗಳಿಗೆ ಹೋರಾಟದ ಮೂಲಕ ಸ್ಪಂದಿಸುವ ಕಾರ್ಯವನ್ನ ಪರಿಣಾಮಕಾರಿಯಾಗಿ ಮುಂದುವರಿಸುತ್ತೇವೆ ಎಂದರು. ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಭದ್ರೇಶ್ ಬಾಳಗೋಡು ಆಯ್ಕೆಯಾಗಿ ನಂತರ ಮಾತನಾಡಿದರು. ಗೋಷ್ಠಿಯಲ್ಲಿ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಿ, ಸಂಯುಕ್ತ ರೈತ ಸಂಘದ ಗೌರವ ಅಧ್ಯಕ್ಷರಾದ ಜಿನೇಶ್ ಕುಮಾರ್, ಉಪಾಧ್ಯಕ್ಷರಾದ ಕುಮಾರ್ ಗೌಡರು, ದೇವು ಆಲಳ್ಳಿ, ರಮೇಶ್ ಐಗಿನಬೈಲು, ಬೇಬಿ, ರವೀಂದ್ರ, ಚಂದ್ರಶೇಖರ್ ತಟ್ಟೆಕೊಪ್ಪ, ಪ್ರತಾಪ್ ಚಿಪ್ಲಿ, ಹೊಯ್ಸಳ ಗಣಪತಿಯಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಕುಮಾರಗೌಡರು ಬಂದವಳ್ಳಿ ಇವ್ರನ್ನ ಸಂಯುಕ್ತ ರೈತ ಸಂಘದ ಸಾಗರ ತಾಲೂಕು ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ. ಮತ್ತೆ ಶಿರವಾಳ ರಾಮಪ್ಪ ಅವ್ರನ್ನ ಸಂಚಾಲಕರಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಉಳಿಕೆ ಹುದ್ದೆಗಳೆಲ್ಲ ಯಥಾ ಪ್ರಕಾರ ಹಿಂದೆ ಏನಿತ್ತು ಅದೇ ತರನೇ ನಮ್ಮ ಚಂದ್ರಶೇಖರ್ ಗೌಡರು, ತಟ್ಟೆಗೊಪ್ಪ ಇವರು ಹಿರಿಯ ನಾಯಕರಾಗಿ ನಮ್ಮ ಜೊತೆ ಸಲಹೆಗಾರರಾಗಿ ಇರ್ತಾರೆ. ಮತ್ತೆ ಮುಂದಿನ ದಿನದಲ್ಲಿ ನಾವು ನಮ್ಮ ಸಂಯುಕ್ತ ರೈತ ಸಂಘದ ಅಜೆಂಡಾ ಏನಪ್ಪಾ ಅಂದ್ರೆ ರೈತ ಪರ ಈ ಸಾಮಾಜಿಕ ಪ್ರಜೆಗಳ ಕಷ್ಟ ಎಲ್ಲಿರ್ತೈತೆ ಅವರಿಗೆ ಧ್ವನಿ ಮಾಡಕ್ಕೆ ನಮ್ಮ ಸಂಘಟನೆ ಮುಖಂಡರು ಯಾವುದೇ ಸಂಘಟನೆ ಜೊತೆ ಬೆರೆತಾಗಲೂ ಇಲ್ಲಿ ಅವರಿಗೆ ಯಾವುದೇ ಕಟ್ಟುಪಾಡುಗಳು ಇರಲ್ಲ. ನಮ್ಮ ಉದ್ದೇಶ ನಮಗೆ ಎಲ್ಲೆಲ್ಲಿ ಜನಸಾಮಾನ್ಯರ ಸಮಸ್ಯೆ ಇರ್ತಿತ್ತು ಅದನ್ನು ಧ್ವನಿ ಮಾಡೋದು. ಮಲ್ನಾಡು ಹೋರಾಟ ಅತ್ಯಂತ ಜನಪ್ರಿಯ ಹೋರಾಟ. ಅದರ ಜೊತೆಗೂ ನಾವು ಮುಂದೆ ಅತಿ ಹೆಚ್ಚು ಜಾಗೃತಿ ಕೊಟ್ಟು ಅವ್ರ ಜೊತೆ ಬೆಂಬಲಿಸ್ತು. ಇಲ್ಲಿ ಯಾವುದೇ ಏಕ ವ್ಯಕ್ತಿ ಧೋರಣೆ ಇಲ್ಲ, ತೀರ್ಮಾನಗಳಿಲ್ಲ. ಎಲ್ಲರೂ ಒಂದೇ ಏಕ ಮನಸ್ಸಿಂದ ನಾವು ಯಾವುದೇ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದ್ದಂತ ಕೆಲಸ ಮಾಡೋದು. ಮುಂದಿನ ದಿನದಲ್ಲಿ ನಮಗೆ ರೈತ ಪರ ಹೋರಾಟಗಳು ಸಾಗುತ್ತಿದ್ದವು. ಇವಾಗ ನಗರಗಳು ಬೆಳೆದ ಬಿಟ್ಟರೆ ಹಳ್ಳಿಗಳು ನಗರಕ್ಕೆ ಸೇರ್ತಾ ಇದ್ದವು. ಬಟ್ ಅವರಿಗೆ 30-50 ಎಲ್ಲ ಕೊಟ್ಟರೆ 30-40 ಕೊಟ್ಟರೆ ಸಾಕಾಗಲ್ಲ. ಮುಂದಿನಿಂದ ನಮಗೆ ಅವರಿಗೆ 50-80 ಕೊಡಬೇಕು ಅನ್ನೋದೊಂದು ಅಜೆಂಡಾ ಇಟ್ಟು ಹೋರಾಟ ಐತೆ. ಬಟ್ ಈ ಸುತ್ತ ಆಯ್ಕೆ ಮಾಡಿದಂತೆ ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ, ರೈತ ಸಂಘದ ಮುಖಂಡರಿಗೆ ಅಭಿನಂದನೆ ನಾನು ಸಂಘಟನೆಯಿಂದ ಕೊಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಅಬ್ಬರದ ಸಿಡಿಲು ಬಡಿದು ತೆಂಗಿನ ಗಿಡಕ್ಕೆ ಹೊತ್ತಿ ಉರಿದ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಯಶಸ್ವಿಯಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಗುಡುಗು, ಮಿಂಚು, ಸಿಡಿಲಿನ ಅಬ್ಬರ, ತುಂತುರು ಮಳೆಯ ಆಗಮನ. ಪಟ್ಟಣದಲ್ಲಿ ಅಬ್ಬರದ ಸಿಡಿಲು ಬಡಿದು ತೆಂಗಿನ ಗಿಡಕ್ಕೆ ಹೊತ್ತಿ ಉರಿದ ಬೆಂಕಿ. ಪಟ್ಟಣದ ಮದನೂರು ಸಾಹುಕಾರ ಅವರ ಮನೆ ಹತ್ತಿರವಿರುವ ತೆಂಗಿನ ಮರಕ್ಕೆ ಸಿಡಿಲು ಬಿದ್ದು ಮರಕ್ಕೆ ಬೆಂಕಿ ಹೊತ್ತಿ ಉರಿಯುತ್ತಿರುವ ಘಟನೆ ಸಂಜೆ 8:30 ಸುಮಾರಿಗೆ ನಡೆದಿದೆ. ಬಸವೇಶ್ವರ ವೃತ್ತದ ಮುಂಭಾಗದಲ್ಲಿರುವ ಆಶ್ರಯ ಕಾಲೋನಿಯಲ್ಲಿ ಗುಡುಗು ಮತ್ತು ಸಿಡಿಲಿಗೆ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ತೆಂಗಿನ ಮರಕ್ಕೆ ಬೆಂಕಿ ಹತ್ತಿ ಉರಿದಿದೆ. ವಿಷಯ ತಿಳಿದ ಅಗ್ನಿಶಾಮಕ ದಳ ಇಲಾಖೆಯ
ಸಿಬ್ಬಂದಿಯು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವೇಳೆ ಹುಣಸಗಿ ಪಟ್ಟಣದಲ್ಲಿ ಅಗ್ನಿಶಾಮಕ ದಳ ಠಾಣೆಯೂ ಇಲ್ಲದಿರುವುದು ಮತ್ತು ಠಾಣೆಯನ್ನು ಆರಂಭಿಸುವ ವ್ಯವಸ್ಥೆ ಆಗಬೇಕೆಂದು ಸ್ಥಳೀಯ ಜನರು ಚರ್ಚಿಸುತ್ತಿರುವುದು ಕೂಡ ಕಂಡುಬಂತು. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಹಾನಿಕಾರ ಸಂಭವಿಸಿಲ್ಲ. ಇಂತಹ ಅವಘಡಗಳು ಆಗಾಗ ನಡೆಯುತ್ತಿರುವುದು ಗಮನಿಸಿಯಾದರೂ ಸ್ಥಳೀಯ ಶಾಸಕರು ಮತ್ತು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಅಗ್ನಿಶಾಮಕ ಠಾಣೆಯನ್ನು ಆರಂಭಿಸುವಲ್ಲಿ ಮುತುವರ್ಜಿ ವಹಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಬಾಪುಗೌಡ ಮೇಟಿ, ಹುಣಸಗಿ, ಯಾದಗಿರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಡಿಕೇರಿಯ ಉದ್ಯಮಿಗಳಾದ ಜಯಶ್ರೀ ಅಜಿತ್ ಕುಮಾರ್ ದಂಪತಿಗಳು ಭೇಟಿ ನೀಡಿ ಆಹಾರ ಸಾಮಗ್ರಿ ಕಿಟ್ ವಿತರಿಸಿದರು. ಹಾಸನದ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕರ್ನಾಟಕ ಸಂಯುಕ್ತ ರೈತ ಸಂಘದ ಸಾಗರ ಶಾಖೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.